ಹೀಗೆ ಒಂದು ಕಡೆ ತಲೆಯ ಮೇಲೆ ದೊಡ್ಡ ಸೈಜು ಕಲ್ಲು ಎತ್ತಿ ಹಾಕಿ ಯುವಕನ ಬರ್ಬರ ಕೊಲೆಯಾಗಿರುವ ದೃಶ್ಯಗಳು, ಮತ್ತೊಂದೆಡೆ ತನಿಖೆ ನಡೆಸಿರೋ ಪೊಲೀಸರು. ಅಂದ ಹಾಗೆ ಈ ಘಟನೆ ನಡೆದಿದ್ದು ಚಿಕ್ಕಬಳ್ಳಾಪುರ ನಗರದಲ್ಲಿ. ಯುವಕನ ಬರ್ಬರ ಹತ್ಯೆ ಎಲ್ಲರನ್ನೂ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ರೈಲ್ವೆ ನಿಲ್ದಾಣದ ಸಮೀಪ ನಡೆದ ಈ ಕೃತ್ಯದಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಕೊಲೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪ್ರಕರಣ ದಾಖಲಿಸಿಕೊಂಡಿರುವ ನಗರ ಠಾಣಾ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ತನಿಖೆ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರೈಲ್ವೆ ಸ್ಟೇಷನ್ ಸಮೀಪ ಶುಕ್ರವಾರ ಬೆಳಗ್ಗೆ ಯುವಕನ ಶವ ಪತ್ತೆಯಾಗಿದ್ದು, ಮೃತನನ್ನು ಟಿಜಿ ಟ್ಯಾಂಕ್ ರಸ್ತೆ ನಿವಾಸಿ ಇಸ್ಮಾಯಿಲ್ ಪಾಷಾ ಅಲಿಯಾಸ್ ಹಬೀಬ್ ಎಂದು ಗುರುತಿಸಲಾಗಿದೆ. ಹಿಂಬದಿಯಿಂದ ತಲೆಯ ಮೇಲೆ ದೊಡ್ಡ ಸೈಜುಗಲ್ಲು ಎತ್ತಿ ಹಾಕಿ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಏನಾಯ್ತು, ಏನಾಗಿದೆ ಅಂತ ನಿಮ್ಮ ಅನುಮಾನ? ಇಲ್ಲ, 8:30 ಮನೆಗೆ ಬಂದ. 8:30 ಮನೆಗೆ ಬಂದು ಅಮ್ಮ ಹತ್ರ 100 ರೂಪಾಯಿ ಕಾಸು ಇಸ್ಕೊಂಡು ಮನೆಯಿಂದ ಆಚೆ ಹೋಗಿದ್ದು. ನೈಟ್ ಮನೆಗೆ ಬಂದಿಲ್ಲ. ಮತ್ತು ಇಲ್ಲಿ ಯಾರೋ ಒಬ್ರು ಫೋನ್ ಮಾಡಿ ಈ ಥರ ಆಗಿದೆ ಅಂತ ಹೇಳಿದ್ದಕ್ಕೆ 1:30 ನೈಟ್ ಬಂದಿದ್ದು ನಾವು. ನೈಟ್ 1:30 ಬಂದು ನೋಡಿದ್ರೆ ಕಲ್ಲಲ್ಲಿ ಎತ್ತಿ ತಲೆಗೆಲ್ಲ ಇದು ಮಾಡಿದ್ದಾರೆ. ಅವನು ಯಾರ ಜೊತೆನೂ ಜಗಳ ಮಾಡೋದಾಗಲಿ ಏನೂ ಆಗಲಿ ಮಾಡ್ತಾ ಇರಲಿಲ್ಲ. ಪೈಂಟ್ ಕೆಲಸ ಮಾಡ್ಕೊಂಡು ಕುಡ್ಕೊಂಡಿರೋನು. ಅಷ್ಟು ಬಿಟ್ಟು ಯಾರೋ ಬಂದು 4-5 ಜನ ಏನೋ ಹೊಡೆದಿದ್ದಾರೆ ನೈಟೆಲ್ಲ. ಅನುಮಾನ ಏನಿಲ್ಲ, ಅವನು ಜಾಸ್ತಿ ಹೋಗ್ತಾ ಇದ್ದಿದ್ದು ಆ ಮಂಜುನಾಥ ಬಾರ್ ಹತ್ರ. ಆ ಬಾರ್ ಹತ್ರ ಏನಾನ ಅಲ್ಲಿ ಹೋಗಿ ಹುಡುಕಿದ್ರೆ ಏನಾನ ಸಿಗ್ಬೋದು. ಅಲ್ಲೇನ ಕ್ರೀಕ್ ಆಗಿರ್ತದೆ. ಆದಮೇಲೆ ನೋಡಬೇಕು. ಅದೇ ಅಲ್ಲಿಂದೇನೋ ಕುಡಿಸಿ ಏನೋ ಇಲ್ಲಿ ಕರ್ಕೊಂಬಂದು ಇದು ಮಾಡಿದ್ದಾರೆ. ಅದು ನಮ್ಗೆ ಅನಿಸ್ತಾ ಇರೋದು. ಆದರೆ ಅನುಮಾನ ಅಂತೂ ಯಾರ ಮೇಲೆ ಇಲ್ಲ. ಆದರೆ ನೋಡ್ಬೇಕು ಯಾರು ಜನ ಏನು ಮಾಡಿದ್ದಾರೆ. ಕಲ್ಲಲ್ಲಿ ಹೊಡೆದಿದ್ದಾರೆ ಸರ್. ಕಲ್ಲಲ್ಲಿ ತಲೆಗೆ ಬೇಜಾನು ಹೊಡೆದ್ಬಿಟ್ಟವ್ರೆ, ಕೈಯೆಲ್ಲ ತಿರ್ಸ್ಬಿಟ್ಟವ್ರೆ. ರಾತ್ರಿ 1:30 ಯಾರು ಫೋನ್ ಮಾಡಿದ್ರು? 1:30 ಹಿಂಗೆ ನಮ್ಮ ಅಣ್ಣ ಫ್ರೆಂಡ್ ಒಬ್ಬರು ಯಾರೋ ಈ ಕಡೆ ಪೊಲೀಸವ್ರು ಅವ್ರಿಗೆ ಮಾಡಿದ್ರಂತೆ. ಪೊಲೀಸವರು ನಮ್ಗೆ ಕಾಲ್ ಮಾಡಿದರು. ಬಂದು ನೋಡಿದ್ರೆ ಈ ಥರ ಆಗಿತ್ತು. 1:20 ನಿಮಿಷದಿಂದ ಇಲ್ಲೇ ಇದ್ದೀವಿ. ಮಾಹಿತಿ ತಿಳಿಯುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಸ್ಥಳದಲ್ಲಿದ್ದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದರು. ಇನ್ನು ಮೃತ ಹಬೀಬ್ ಪೈಂಟರ್ ಕೆಲಸ ಮಾಡುತ್ತಿದ್ದ ಎನ್ನಲಾಗಿದ್ದು, ಜೊತೆಗೆ ಮದ್ಯದ ಚಟ ಹೊಂದಿದ್ದ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಘಟನೆಗೂ ಮುನ್ನ ರಾತ್ರಿ ತಾಯಿಯಿಂದ ಹಣ ಪಡೆದು ಮನೆಯಿಂದ ಹೊರಟಿದ್ದ ಆತ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದಾನೆ. ನಮ್ಮ ಹೆಸರು ಮಮತಾಜ್. ನಮ್ಮ ಮಗ ಹೆಸರು ಇಸ್ಮಾಯಿಲ್ ಪಾಷಾ. ಪೈಂಟ್ ಕೆಲಸಕ್ಕೆ ಹೋಗ್ತಾ ಇದ್ದ. ರಾತ್ರಿ 8:30 ಹೋದ ಆಚೆ. ತಿರ್ಗಾ 2 ಗಂಟೆಗೆ ಪೊಲೀಸರು ಬಂದರು. ಹಿಂಗಾಗಿದೆ ಅಂದರು. ನನಗೆ ಯಾರು ಅವ್ರು ಹೊಡೆದಿದ್ದಾರೋ ನನಗೆ ನ್ಯಾಯ ಬೇಕು. ನನ್ನ ಮಗುಗೆ ಶಾಂತಿ ಬೇಕಪ್ಪ. ನನ್ನ ಮಗುಗೆ ಶಾಂತಿ ಬೇಕು. ನನ್ನ ಇದ್ದರೆ ನಾವು ಮನೇಲಿ ಇರೋದು. ನಮಗೆ ನ್ಯಾಯ ಬೇಕಪ್ಪ, ನ್ಯಾಯ. ಅದು ಯಾರು ಹೊಡೆದಿದ್ದಾನೋ ಅವನಿಗೆ ಇಳ್ಕೋಬೇಕು, ಬಿಡಬಾರ್ದು. ಅವನಿಗೆ ಪಾಪಿ, ಅವನಿಗೆ ಏನು ಪಾಪಿ ಮಾಡಿದ್ದ ನನ್ನ ಮಗ. ಅವನಿಗೆ ತಲ್ಲಿ ತಂಡ್ರಿ ಇಲ್ಲ. ಅವ್ರಿಗೂ ಹೇಳಿ ಏನು ಮಾಡೋದು ನಾನು? ನನ್ನ ಮಗ ಬರ್ತಾನೆ ಅಂದರೆ ಈ ವಾರ್ತೆ ಕೇಳಿದೆ ನಾನು. ನಾವು ಹೆಂಗೆ ಬದುಕಬೇಕು ಇವಾಗ? ನಮಗೆ ಯಾರಿದ್ದಾರೆ ಇಲ್ಲಿ? ನನ್ನ ಮಗ ಹೋಯ್ತು. ನನ್ನ 8:30 ನೋಡಿರೋದು ಮಗ ಇವಾಗ ಇಷ್ಟೊತ್ತಿಗೆ ನಾನು ನೋಡಲಿಲ್ಲ. ನನಗೆ ಏನು ಮಾಡಬೇಕು ನಾನು? ಇಲ್ಲ ಸರ್, ನಮಗೆ ಯಾರ ಮೇಲೆ ಅವನು ಯಾರ ಸಂತೆಗೆ ಹೋಗಲ್ಲ ಸರ್. ಅವನಿಗೆ ಯಾರೋ ಹಿಡ್ಕೊಂಡು ಹೋಗಿ ಹಂಗೆ ಮಾಡಿದ್ದಾರೆ. ಅವ್ನು ಕುಡಿತಾ ಇದ್ದ ಸರ್. ಅವನು ಇನ್ನೇನು ತಪ್ಪು ಮಾಡಲ್ಲ. ಪ್ರಪಂಚಕ್ಕೆ ಗೊತ್ತು ಅವ್ನು ಕುಡಿಯೋದು. ಎಲ್ಲ ಬಾರೋರಿಗೆ ಗೊತ್ತು ಅವ್ನು ಕುಡಿಯೋದು. ಅದೊಂದು ಬಿಟ್ಟು ಅವನೇನು ತಪ್ಪು ಮಾಡಲ್ಲ ಸರ್. ಅಂತ ಅವನಲ್ಲ. ಅವನು ತುಂಬ ಒಳ್ಳೆಯವನು. ಎಲ್ಲರಿಗೂ ಕೇಳ್ಕೊಳ್ಳಿ ಬೇಕಾದರೆ. ಗೊತ್ತಿಲ್ಲ ಸರ್, ಅದು ಯಾರೋ ಫೋನ್ನಲ್ಲಿ ತೋರಿಸಿದ್ರು ಅವನ ಜೊತೆಯಲ್ಲಿ ಹೋದಂತೆ. ನಮಗೆ ಗೊತ್ತಿಲ್ಲ ಸರ್. ಆ ಕಡೆ ಹೋಗ್ತಾನೆ, ಅಲ್ಲಿ ಹೋಗಿದ್ದಾನೆ, ನಮಗೆ ಗೊತ್ತಿಲ್ಲ ಸರ್. ನಾವು ನೋಡಲಿಲ್ಲ. ಈ ಘಟನೆ ಸಂಬಂಧ ಪೊಲೀಸರು ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿಯಲ್ಲಿ ಸ್ನೇಹಿತನ ಜೊತೆ ಅಂಗಡಿಯೊಂದರ ಮುಂದೆ ಸಿಗರೆಟ್ ಸೇದುತ್ತಿರುವುದು ಸೆರೆಯಾಗಿದೆ.
ಹೀಗಾಗಿ ಆ ಸ್ನೇಹಿತ ಯಾರು ಅಂತ ಪೊಲೀಸರು ಆತನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ. सिगरेट ले आ रहा था चार लोग होंगे ಇನ್ನು ಹತ್ಯೆಗೆ ವೈಯಕ್ತಿಕ ದ್ವೇಷ, ಹಣಕಾಸಿನ ವಿಚಾರ ಅಥವಾ ಬೇರೆ ಯಾವುದಾದರೂ ಕಾರಣವಿದೆಯೇ ಎಂಬ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.